ಈಗಷ್ಟೇ ಸಿಎಲ್ಪಿ ಸಭೆ ಆರಂಭ ಆಗಿದೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ವಿಧಾನಸೌಧ ಕೊಠಡಿನ ಸಂಖ್ಯೆ 334ರಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಆರಂಭ ಆಗಿದೆ. ಇಲ್ಲಿ ತನಕ ಕಾದ್ರು 3:30ಕ್ಕೆ ಆರಂಭ ಆಗಬೇಕಾಗಿತ್ತು. ಕಂಪ್ಲಿ ಗಣೇಶ್ ಇವಾಗ ಬರ್ತಾ ಇರ್ತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ವಿಧಾನಸೌಧದಲ್ಲಿ ಅವರು ಮಾತನಾಡಿದ್ರು ಮಾಧ್ಯಮದವರ ಜೊತೆ, ನಾನು ಇವಾಗ ನೇರವಾಗಿ ಸಭೆಗೆ ಹೋಗ್ತಾ ಇದ್ದೀನಿ ಅಂತ. ಹಾಗಾಗಿ ಅವರು ಕೂಡ ಬಂದಿದ್ದಾರೆ. ಬಿಜೆಪಿಯ ಕಬ್ಜಾದಲ್ಲಿರುವಂತಹ 4 ಶಾಸಕರು ಮಾತ್ರ ಚಕ್ಕರಾಗಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ಗೆ ಕೈಕೊಟ್ರ ರಮೇಶ್ ಜಾರಕಿಹೊಳಿ, ಮಹೇಶ್ ಕುಮಟಳ್ಳಿ, ನಾಗೇಂದ್ರ ಮತ್ತು ಮಹೇಶ್ ಕುಮಟಳ್ಳಿ. ಇದುವರೆಗೆ 71 ಶಾಸಕರು ಸಭೆಗೆ ಹಾಜರಾಗಿದ್ದಾರಂತೆ. ಕೆಲವರೆಲ್ಲ ಇನ್ನೂ ಬಂದಿಲ್ಲ. ಅದಕ್ಕೋಸ್ಕರನೇ 3:30ಗೆ ಆರಂಭ ಆಗಬೇಕಾಗಿದ್ದ ಸಭೆನ 5 ಗಂಟೆ ತನಕ ಮಾಡಿದ್ದಾರೆ, ಡಿಲೇ ಮಾಡಿದ್ದಾರೆ. 5 ಗಂಟೆಗೆ ಆರಂಭ ಮಾಡಿದ್ದಾರೆ, 1.5 ಗಂಟೆ ಲೇಟ್ ಮಾಡಿದ್ದಾರೆ. ಆದರೂ ಇನ್ನೂ ಕೆಲವರು ಬಂದಿಲ್ಲ. ಆದರೆ ಬೇರೆ ಬೇರೆ ಕಾರಣದಿಂದ ಬಂದಿಲ್ಲ. ಆದರೆ ಇನ್ನೂ ಲೇಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಸಭೆ ಈಗ ಅಷ್ಟೇ ಆರಂಭ ಆಗಿದೆ. ಬಿಜೆಪಿಯ ಕಬ್ಜಾದಲ್ಲಿರುವ 4 ಶಾಸಕರು ಮಾತ್ರ ಚಕ್ಕರ್ ಹೊಡೆದಿದ್ದಾರೆ. ಓಕೆ, ಇನ್ನು ಇವತ್ತಿನ ಸಭೆಯಲ್ಲಿ ಏನೆಲ್ಲ ಆಗಬಹುದು ಅಂತಕ್ಕಂಥದ್ರ ಬಗ್ಗೆ ಒಂದು ನಿರೀಕ್ಷೆ. ಶಾಸಕರೇನಿವತ್ತು ನಾಯಕರು ಏನು ಹೇಳ್ತಾರೆ ಅದನ್ನು ಹರಕೆಯ ಕುರಿಗಳ ಥರ ಏನು ಕೇಳಿಸ್ಕೊಂಡು ಕೂತಿರಲ್ಲ. ನಮ್ಮ ನೋವು ನಲಿವುಗಳನ್ನು ಕೇಳೋದಕ್ಕೆ ನಮ್ಮ ಶಾಸಕರು ಬಂಡಾಯನೇ ಹೇಳ್ಬೇಕಾ? ಯಾಕೆ ಯಾರು ಕೂಡ ನಮ್ಮ ಶಾಸಕರ ಬೇಡಿಕೆಗಳನ್ನು ಯಾಕೆ ಯಾರು ಈಡೇರಿಸ್ತಾ ಇಲ್ಲ? ನಮ್ಮ ಕಷ್ಟವನ್ನು ಹೇಳ್ಕೊಂಡಾಗ ಸ್ಪಂದಿಸೋರು ಕೂಡ ಯಾರೂ ಇಲ್ಲ. ಸೊ ಹೀಗೆಲ್ಲವೂ ಕೂಡ ಪ್ರಶ್ನೆಗಳು ಎದ್ದೇಳ್ತಕ್ಕಂಥ ಸಾಧ್ಯತೆ ಇದೆ. ನಮ್ಮನ್ನು ಯಾರು ಕರೆದು ಮಾತನಾಡಿಸಲ್ಲ. ಇಂಥ ಸ್ಥಿತಿನಲ್ಲಿ ಏನು ಮಾಡೋಕ್ಕಾಗುತ್ತೆ? ಕೆಲವರು ಅವರ ತಾಳ್ಮೆ ಮೀರಿದಾಗ ಈ ಥರ ಬಂಡಾಯ ಹೇಳ್ತಾರೆ ಅಂತಂದ್ಬಿಟ್ಟು ನಮ್ಮ ಶಾಸಕರ ಹಿತವನ್ನು ಕಾಪಾಡುವ ಕೆಲಸವನ್ನು ನೀವು ಮಾಡಬೇಕು ಅಂತಂದ್ಬಿಟ್ಟು ಇವತ್ತಿನ ಸಭೆಯಲ್ಲಿ ಪಕ್ಷದ ಹಿರಿಯ ನಾಯಕರುಗಳಿಗೆ ಶಾಸಕರುಗಳು ಕಿವಿಮಾತು ಹೇಳುವಂತಹ ಸಾಧ್ಯತೆ ಕೂಡ ಇದೆಯಂತೆ. ಶಾಸಕ ನಾಗೇಂದ್ರ ಫೋನ್ ನಾಟ್ ರೀಚಬಲ್. ಉಳಿದ 3 ಜನ ಅವರು ಬೆಂಗಳೂರಿನಲ್ಲೇ ಇಲ್ಲ. ಸೊ ನಾಗೇಂದ್ರ ನಂಬಿಸಿ ಕೈ ಕೊಟ್ರ ಅಂತಕ್ಕಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಸೊ ಇಷ್ಟೆಲ್ಲ ಆದರೂ ಕೂಡ CLP ಸಭೆಗೆ ಈ 4ರನ್ನ ಕರ್ಕೊಂಡು ಬರೋಕ್ಕೆ ಆಗಲಿಲ್ವಲ್ಲ ಅಂತಕ್ಕಂಥ ಬೇಸರ ಕೂಡ ಸಿದ್ದರಾಮಯ್ಯನವರಿಗೆ ಇದ್ದೇ ಇರುತ್ತೆ. ಹಾಗಾಗಿ ಈ 4ರ ವಿರುದ್ಧ ಕ್ರಮ ಖಚಿತನ. ಏನು ಮಾಡ್ತಾರೆ ಈ 4ರನ್ನ ಅಂತಕ್ಕಂಥದ್ದು ಈಗ ಸದ್ಯದ ಪ್ರಶ್ನೆ. ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು ಸಿದ್ದರಾಮಯ್ಯನವರೇ. ಸೊ ಕ್ರಮವನ್ನು ಜರುಗಿಸ್ತಾರಾ ಇಲ್ವಾ ಅಂತಕ್ಕಂಥದ್ದು. ಆದರೆ ಸಭೆ ಮಾತ್ರ ಈಗ ಆರಂಭ ಆಗಿದೆ. ಬಹುತೇಕ ಎಲ್ಲ ಶಾಸಕರು ಕೂಡ ಹಾಜರಾಗಿದ್ದಾರೆ. 4 ಅತೃಪ್ತರು ಮಾತ್ರ ಇವತ್ತಿನ ಸಭೆಗೆ ಬಂದಿಲ್ಲ. ಅದರಲ್ಲಿ ಪ್ರಮುಖವಾಗಿ ನಾಗೇಂದ್ರ ಬೆಂಗಳೂರಿನಲ್ಲೇ ಇದ್ದಾರೆ. ನಿನ್ನೆ ಮಾಧ್ಯಮದವ್ರ ಜೊತೆ ಮಾತನಾಡಿದ್ರು, ನಾನು CLP ಸಭೆಗೆ ಹೋಗ್ತೀನಿ ಅಂತಂದರು. ಆದರೂ ಕೂಡ ಬಂದಿಲ್ಲ. ಇಡೀ ಸಭೆ ಹೇಗೆ ನಡೆಯುತ್ತೆ ಅಂತ ನೋಡೋದಕ್ಕೆ ವೇಣುಗೋಪಾಲ್ ಬಂದಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿದ್ದಾರೆ. ಸೊ ಅವರೆಲ್ಲರೂ ಬಂದಿರಬೇಕಾದ್ರೆ ಪಕ್ಷ ಒಂದು ರೀತಿ ಇವತ್ತು ಮುಜುಗರ ಅನುಭವಿಸಬೇಕಾದ ಸ್ಥಿತಿ ಬಂದಿದೆ. ಯಾಕೆ ಹೀಗಾಯಿತು? ಆಪರೇಷನ್ ಕಮಲಕ್ಕೆ ಮರುಳಾಗೋದಕ್ಕೆ ನೀವೇ ಕಾರಣ. CLPಯಲ್ಲಿ ಹಿರಿಯ ನಾಯಕರಿಗೆ ಶಾಸಕರು ತರಾಟೆಯನ್ನು ತೆಗೆದುಕೊಳ್ತಾ ಇದ್ದಾರಂತೆ. ಆಪರೇಷನ್ ಕಮಲಕ್ಕೆ ಮರುಳಾಗೋದಕ್ಕೆ ನೀವುಗಳೇ ಕಾರಣ. ಪಕ್ಷದಲ್ಲಿ ಕೆಲಸ ಆಗಬೇಕು ಅಂದರೆ ಬಂಡಾಯ ಹೇಳಲೇಬೇಕಾ? ನಾವೆಲ್ಲ ಬಂದು ನಿಮ್ಮನ್ನು ಕೇಳ್ಕೊಂಡಿಲ್ವ? ಪಕ್ಷದಲ್ಲಿ ಕೆಲಸ ಆಗ್ತಿಲ್ಲ, ನಮ್ಮ ಕ್ಷೇತ್ರದ ಕೆಲಸಗಳಾಗ್ತಿಲ್ಲ ಅಂತ. ಅದಕ್ಕೋಸ್ಕರನೇ ಈಗ ಅವರೆಲ್ಲರೂ ಕೂಡ ಆಪರೇಷನ್ ಕಮಲಕ್ಕೆ ಮರುಳಾಗಿದ್ದಾರೆ ಅಂತ ಶಾಸಕರೆಲ್ಲರೂ ಕೂಡ ಅವಲತ್ತುಕೊಳ್ತಾ ಇದ್ದಾರೆ. ಓಕೆ, ಇವತ್ತಿನ ಸಭೆಯಲ್ಲಿ ಶಾಸಕರು ನಾಯಕರನ್ನೇ ತರಾಟೆಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. JDS ಶಾಸಕರ ಪ್ರಾಬಲ್ಯವೇ ಹೆಚ್ಚಾಗಿದೆ. ನಮ್ಮನ್ನು ಯಾರು ಹೇಳೋರು ಕೇಳೋರಿಲ್ಲ. ನಮ್ಮ ಶಾಸಕರ ಮಾತನ್ನು ಯಾರೂ ಕೂಡ ಕೇಳ್ತಾ ಇಲ್ಲ. ಒಂಥರ ಆಪರೇಷನ್ ಕಮಲಕ್ಕೆ ಮರುಳಾಗೋದಕ್ಕೆ ನೀವುಗಳೇ ಕಾರಣ. ನಮ್ಮ ಕ್ಷೇತ್ರದ ಕೆಲಸ ಆಗ್ತಿಲ್ಲ ಅಂತ ನಿಮ್ಮ ಹತ್ರ ಬಂದರೆ ಹಚ್ಚ ಅಂತ ಓಡಿಸ್ಬಿಡ್ತೀರಾ, ನಾಯಿ ಓಡಿಸ್ದಂಗೆ.
ಎಲ್ಲರೂ ಯಾರೋ ಕೆಲವರೆಲ್ಲರೂ ಸುಮ್ಮನಾಗ್ಬೋದು, ಇನ್ನು ಕೆಲವರು ಸಿಟ್ಟು ಬಂದು ಹಿಂಗೆ ಮಾಡಿದ್ದಾರೆ, ನೀವುಗಳೇ ಕಾರಣ ಅಂತ ಇವತ್ತು CLP ಸಭೆಯಲ್ಲಿ ಶಾಸಕರೆಲ್ಲ ಹಿರಿಯ ನಾಯಕರ ಮೇಲೆ, ಅಂದರೆ ಅಷ್ಟು ಧೈರ್ಯವಾಗಿ ಮಾತನಾಡ್ತಾರ ನೋಡಬೇಕು. ಬಟ್ ಆ ರೀತಿ ಚರ್ಚೆಗಳಾಗ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥ ಮಾಹಿತಿ ಇವಾಗ ಸದ್ಯಕ್ಕೆ ನಮಗೆ ಲಭ್ಯ ಆಗ್ತಾ ಇದೆ. JDS ಶಾಸಕರ ಪ್ರಾಬಲ್ಯ ಹೆಚ್ಚಾಗ್ತಾ ಇದೆ, ಅವರಿಗೆ ಅನುದಾನ ಹೋಗ್ತಾ ಇದೆ, ಅವ್ರವ್ರ ಕ್ಷೇತ್ರಕ್ಕೆ ಕೆಲಸಗಳಾಗ್ತಾ ಇದೆ, ನಮ್ಮ ಕೆಲಸ ಆಗ್ತಾ ಇಲ್ಲ, ಆವಾಗ ಸಹಜವಾಗಿ ಬೇಸರ ಆಗುತ್ತೆ ಸರ್ ಅಂತ ಕೆಲವರು ಮಾತನಾಡ್ಬೋದು ಇವತ್ತಿನ ಒಂದು ಇದು. ಮತ್ತು ಇನ್ನೊಂದು ಕಡೆ ಕಾಂಗ್ರೆಸ್ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗೋ ಸಾಧ್ಯತೆ ಇದೆ ಅಂತಕ್ಕಂಥ ಏನೋ ಒಂದು ಮಾಹಿತಿ ಬರ್ತಾ ಇದೆ. ಕಾಂಗ್ರೆಸ್ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರಾ ಅಂತ ಅನುಮಾನ ಹುಡುಕಾಡ್ತಾ ಇದೆ. ಯಾಕೆಂದರೆ ಬೆಂಗಳೂರು ಸುತ್ತಮುತ್ತ ರೆಸಾರ್ಟ್ಗಾಗಿ ಏನೋ ಹುಡುಕಾಟ ನಡೀತಾ ಇದೆ. ಯಾಕೆ ಈಗಲ್ಟನ್ ರೆಸಾರ್ಟ್ ಇದೆಯಲ್ಲ ಅವರ ಫೇವ್ರೆಟ್ ಪ್ಲೇಸ್, ಯಾವಾಗಲೂ ಅಲ್ಲಿಗೆ ಹೋಗ್ತಾರಪ್ಪ. ಈಗ ಹುಡುಕಾಟ ಮಾಡುವಂಥದ್ದು ಏನಾಗಿದೆ ಅಂತ ಗೊತ್ತಿಲ್ಲ. ಬಟ್ ಕಾಂಗ್ರೆಸ್ ಶಾಸಕರು ಈಗ ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರೆ. BC ಪಾಟೀಲ್ ಮಗಳ ಮದುವೆ ಮುಗಿಸ್ಕೊಂಡು ಬಂದಿದ್ದಾರೆ ಇವತ್ತಿನ CLP ಸಭೆಗೆ. ಅದನ್ನು ತಾವೀಗ ನೋಡ್ತಾ ಇದ್ದೀರಾ. ಪರ್ಮಿಷನ್ ತೊಗೊಂಡಿದ್ರಂತೆ BC ಪಾಟೀಲ್, ನಾನು ಬರೋಕ್ಕಾಗಲ್ಲ ಅಂತಂದ್ಬಿಟ್ಟು. ಆದರೆ ಮಗಳ ಮದುವೆ ಎಲ್ಲ ಮುಕ್ತಾಯ ಆಗಿದೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ BC ಪಾಟೀಲ್ ಕೂಡ ಇವತ್ತಿನ ಸಭೆಗೆ ಹಾಜರಾಗಿದ್ದಾರೆ. ಮದುವೆಯನ್ನು ಮುಗಿಸ್ಕೊಂಡು ನೇರವಾಗಿ ಅಲ್ಲಿಗೆ ಬಂದಿದ್ದಾರೆ. ಪರ್ಮಿಷನ್ ಕೊಟ್ಟಿದ್ದರು ಅವರಿಗೆ. ಈಗ ಸದ್ಯಕ್ಕೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ 6 ಶಾಸಕರು ಗೈರಾಗಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ. 4 ಅತೃಪ್ತರು ಸೇರಿದಂತೆ 6 ಮಂದಿ ಗೈರಾಗಿದ್ದಾರೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಮಸೂದ್ ಅವರಿಂದ. ಮಸೂದ್, ಏನಿದೆ ಲೇಟೆಸ್ಟ್ ಇನ್ಫಾರ್ಮೇಶನ್? ಅರವಿಂದ್, CLP ಸಭೆ 5 ನಿಮಿಷದ ಹಿಂದೆ ಆರಂಭ ಆಗಿದೆ. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಒಂದು CLP ಸಭೆ ಆರಂಭ ಆಗಿದೆ. ಎಲ್ಲರ ಗಮನ ಇರುವಂತದ್ದು ಅತೃಪ್ತ ಶಾಸಕರು ಬಂದಿಲ್ಲ ಅನ್ನುವಂತ ವಿಚಾರ. ರಮೇಶ್ ಜಾರಕಿಹೊಳಿ, ಉಮೇಶ್ ಜಾಧವ್, ಮಹೇಶ್ ಕುಮಟಳ್ಳಿ, ನಾಗೇಂದ್ರ, ಈ 4 ಇನ್ನೂ ಕೂಡ ಬಂದಿಲ್ಲ, ಅವ್ರು ಬರೋದಿಲ್ಲ ಅನ್ನುವಂತ ಮಾಹಿತಿ ಈಗಾಗಲೇ ಕಾಂಗ್ರೆಸ್ ನಾಯಕರಿಗೆ ಸಿಕ್ಕಿದೆ. ಇದುವರೆಗೆ ಅವ್ರನ್ನ ಸಂಪರ್ಕ ಮಾಡುವ ಎಲ್ಲಾ ಪ್ರಯತ್ನಗಳು ಕೂಡ ವಿಫಲ ಆಗಿದ್ದಾವೆ. ಯಾರ ಸಂಪರ್ಕಕ್ಕೂ ಕೂಡ ಆ 4 ಸಿಕ್ಕಿಲ್ಲ. ಸಭೆ ಆರಂಭ ಆಗಿದೆ. ಒಟ್ಟು 73 ಜನ ಶಾಸಕರು ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಇನ್ನೂ ಇಬ್ರು ಬರ್ತಾ ಇದ್ದಾರೆ ಶಾಸಕರು, ನಾರಾಯಣರಾವ್ ಮತ್ತೆ ರೂಪಾ ಶಶಿಧರ್. ಒಟ್ಟು 75 ಜನ ಅಲ್ಲಿಗೆ ಕಾಂಗ್ರೆಸ್ ಶಾಸಕರು ಸಭೆಗೆ ಬಂದಿದ್ದಾರೆ. ಅಂದ್ರೆ ಇವರಿಬ್ಬರನ್ನ ಸೇರಿಸಿ 4 ಅತೃಪ್ತರು ಗೈರು. ಈಗ ಮೊದಲನೇದಾಗಿ ಕಾಂಗ್ರೆಸ್ ಆಪರೇಷನ್ ಕಮಲ ವಿಚಾರವಾಗಿ ಈ ಒಂದು CLP ಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ. ಯಾರ್ಯಾರಿಗೆ ಏನೆಲ್ಲ ಆಮಿಷ ಬಂದಿತ್ತು, ಯಾಕೆ ಶಾಸಕರು ಬಿಜೆಪಿ ಸಂಪರ್ಕಕ್ಕೆ ಹೋದ್ರು, ಯಾಕೆ ಅವರು 4 ಬರ್ತಾ ಇಲ್ಲ, ಅವ್ರ ಸಂಪರ್ಕದಲ್ಲಿ ಯಾರೆಲ್ಲ ಇದ್ದೀರಾ, ಈ ಎಲ್ಲಾ ಮಾಹಿತಿಗಳನ್ನು ಕೂಡ ಸಿದ್ದರಾಮಯ್ಯನವರು ಉಳಿದ ಅತೃಪ್ತ ಶಾಸಕರಿಗೆ ಪ್ರಶ್ನೆ ಮಾಡಿ ಮಾಹಿತಿ ತಗೊಳ್ತಾರೆ. ಆ ನಂತರ ಮುಂದೆ ಏನ್ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆ ಮಾಡ್ತಾರೆ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, BK ಹರಿಪ್ರಸಾದ್ ರಂತ ಹಿರಿಯ ನಾಯಕರು ಕೂಡ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲೂ ಕೂಡ ಸಿದ್ದರಾಮಯ್ಯನವರು ಶಾಸಕರಿಗೆ, ಅತೃಪ್ತ ಶಾಸಕರಿಗೆ ತರಾಟೆ ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ. ಇನ್ನು 4 ವಿಚಾರದಲ್ಲಿ ಏನ್ ಮಾಡಬೇಕು ಅನ್ನುವಂತ ವಿಚಾರ CLP ಸಭೆ ಮುಗಿದ ಬಳಿಕ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ. ಅರವಿಂದ್, ಓಕೆ, ಎಷ್ಟೊತ್ತು ನಡೀಬಹುದು ಸುಮಾರು CLP ಮೀಟಿಂಗ್ ಅಂತಕ್ಕಂಥದ್ರ ಬಗ್ಗೆ ಏನಾದ್ರು ಒಂದು ಅಂದಾಜಿದೆಯಾ ಮಸೂದ್? ಆಪರೇಷನ್ ಕಮಲ ಹಿನ್ನೆಲೆಯಲ್ಲಿ ಬಹಳ ಮಹತ್ವ ಪಡೆದುಕೊಂಡಿರುವ CLP ಸಭೆ ಆಗಿರುವ ಹಿನ್ನೆಲೆಯಲ್ಲಿ ಸುಮಾರು ಒಂದೂವರೆ ಗಂಟೆಗಳ ಕಾಲ ಈ ಒಂದು CLP ಸಭೆ ಸುದೀರ್ಘವಾಗಿ ನಡೆಯುವ ಸಾಧ್ಯತೆ ಇದೆ. ಯಾಕೆಂತಂದ್ರೆ ಶಾಸಕರ ಅಸಮಾಧಾನ ವಿಚಾರದಲ್ಲಿ ಎಲ್ಲಾ ಶಾಸಕರಿಗೂ ಪ್ರತ್ಯೇಕವಾಗಿ, ಅಂದ್ರೆ ಸಭೆನಲ್ಲೇ ಪ್ರತ್ಯೇಕವಾಗಿ ಮಾತನಾಡೋದಕ್ಕೆ ಅವಕಾಶ ಕೊಡುವ ಸಾಧ್ಯತೆ ಇದೆ. ಅಂದ್ರೆ ಶಾಸಕರ ಅಸಮಾಧಾನ, ಶಾಸಕರ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ಸಭೆನಲ್ಲಿ ಕೂಲಂಕಷವಾಗಿ ಆಲಿಸುವ ಒಂದು ಸಾಧ್ಯತೆ ಕೂಡ ಇದೆ. ಎಲ್ಲಾ ನಾಯಕರು ಕೂಡ ಅವರ ಅನಿಸಿಕೆ, ಅಭಿಪ್ರಾಯಗಳನ್ನ ಆಲಿಸ್ತಾರೆ. ಹಾಗಾಗಿ ಸಭೆ ಸುದೀರ್ಘವಾಗಿ ಸಮಯ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಮತ್ತೆ ಆಪರೇಷನ್ ಕಮಲ ವಿಚಾರದಲ್ಲಿ ಬಿಜೆಪಿ ಏನೆಲ್ಲ ತಂತ್ರ ಮಾಡಿದೆ ಅದನ್ನು ಕೂಡ ಸುದೀರ್ಘವಾಗಿ ಮಾಡ್ತಾರೆ. ಮುಂದೆ ಅದರಿಂದ ಯಾವ ರೀತಿ ತಪ್ಪಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಮಾಹಿತಿ ತಗೋತಾರೆ. ಮತ್ತೆ ಈ ಸಂದರ್ಭದಲ್ಲಿ ದೇವೇಗೌಡರಿಗೂ ಸಹ ಈ ಒಂದು ಸಭೆಯ ಮಾಹಿತಿಯನ್ನ ಸಭೆ ಸಂದರ್ಭದಲ್ಲೇ ಕೊಡುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಹಾಗಾಗಿ ಹಲವಾರು ಉಳಿದ ಅತೃಪ್ತ ಶಾಸಕರ ವಿಚಾರದಲ್ಲಿ ಸಭೆಯ ಅಂತಿಮ ಘಟ್ಟದಲ್ಲಿ ತೀರ್ಮಾನ ಮಾಡುವ ಸಾಧ್ಯತೆ ಕೂಡ ಇಲ್ಲಿದೆ. ಅರವಿಂದ್, ಓಕೆ, ಈಗೇನಾದರೂ ಸಭೆಯ ಸಂದರ್ಭದಲ್ಲೇ ಆ ಅತೃಪ್ತರನ್ನ ಸಂಪರ್ಕ ಮಾಡುವಂತಹ ಸಭೆ ಏನಾದರೂ ಸಾಧ್ಯತೆ ಏನಾದರೂ ಇದೆಯಾ? ಮತ್ತೊಂದು ಸರ್ತಿ ಕೊನೆಯದಾಗಿ ಒಂದು ಇದು ಮಾಡೋಣ, ಪ್ರಯತ್ನ ಪಡೋಣ ಅಂತ. ಜೊತೆಗೇನೋ ಉಮೇಶ್ ಜಾಧವ್ ಅವರೇನೋ ಪತ್ರ ಬರೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ.
ಖಂಡಿತವಾಗಿಯೂ ಆ ಪ್ರಯತ್ನ ಕೂಡ ಈ ಸಭೆ ನಡೀತಿರುವಂತಹ ಸಂದರ್ಭದಲ್ಲಿ ಚಾಲೂ ಮಾಡುವ ಸಾಧ್ಯತೆ ಇದೆ. ರಮೇಶ್ ಜಾರಕಿಹೊಳಿ ಅವರ ಜೊತೆ ಗುರುತಿಸಿಕೊಂಡಿರುವಂತಹ ಈ ಯಾರೆಲ್ಲ ಅತೃಪ್ತ ಶಾಸಕರು ಈ ಸಭೆಗೆ ಬಂದಿದ್ದಾರೆ ಅವರ ಮುಖಾಂತರ ಆ ಶಾಸಕರನ್ನ ಸಂಪರ್ಕ ಮಾಡುವ ಪ್ರಯತ್ನ ಕೂಡ ಮಾಡುವ ಸಾಧ್ಯತೆ ಇದೆ. ಇನ್ನು ಉಮೇಶ್ ಜಾಧವ್ ಅವರು ಪತ್ರ ಬರೆದಿದ್ದಾರೆ ಅನ್ನುವಂತ ಮಾಹಿತಿ ಇದೆ, ಆದ್ರೆ ಅಧಿಕೃತವಾಗಿ ಆ ಮಾಹಿತಿ ಸಿಗ್ತಾ ಇಲ್ಲ. ಆ ತರದೊಂದು ವದಂತಿ ಓಡಾಡ್ತಾ ಇದೆ. ಉಮೇಶ್ ಜಾಧವ್ ಅವರು ಪತ್ರ ಬರೆಯೋದಿದ್ರೆ ಈಗಾಗಲೇ ಹೇಳಬೇಕಾಗಿತ್ತು. ಸಭೆ ಆರಂಭ ಆದ ಬಳಿಕ ಈ ಒಂದು ವದಂತಿ ಹರಿಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು. ಹಾಗಾಗಿ ಪತ್ರದ ಅಧಿಕೃತದ ಬಗ್ಗೆ ಇನ್ನೂ ಕೂಡ ಪ್ರಶ್ನೆ ಇದೆ. ಒಂದ್ ವೇಳೆ ಪತ್ರ ಇದ್ದಿದ್ರೆ ಈಗಾಗಲೇ ಬಹಿರಂಗ ಪಡಿಸಿರೋರು, ಅದರಿಂದ ಆಗೋ ಮುಜುಗರ ಅಷ್ಟರ ಮಟ್ಟಿಗೆ ತಪ್ಪಿಸ್ಕೋಬಹುದಿತ್ತು. ಆದ್ರೆ ಪತ್ರ ಇಲ್ಲದ ಕಾರಣ ಇನ್ನೂ ಕೂಡ ಅದನ್ನ ಬಹಿರಂಗ ಮಾಡಿಲ್ಲ. ಅದು ಎಲ್ಲೋ ಡೌಟ್ ಅಂತ ಹೇಳಲಾಗ್ತಿದೆ. ಆದ್ರೂ ಕೂಡ ಪತ್ರ ಬರೆದಿದ್ರೆ ಬಹಿರಂಗ ಮಾಡುವ ಸಾಧ್ಯತೆಯೂ ಕೂಡ ಇರಬಹುದು. ಸದ್ಯಕ್ಕೆ ಸಭೆ ಆರಂಭ ಆಗಿದೆ. ಸಭೆಯಲ್ಲಿ ಏನೆಲ್ಲ ಚರ್ಚೆ ಮಾಡಬೇಕು, ಸರ್ಕಾರ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ, ಆಪರೇಷನ್ ಕಮಲದಿಂದ ತಪ್ಪಿಸ್ಕೊಳ್ಳೋ ನಿಟ್ಟಿನಲ್ಲಿ ಎಲ್ಲಾ ವಿಚಾರ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಬಿಜೆಪಿ ಕೂಡ ಈ ಒಂದು ಸಭೆ ಮೇಲೆ ಕಣ್ಣಿಟ್ಟಿದೆ. ಬಿಜೆಪಿ ಸಭೆ ಮುಗಿದ ಬಳಿಕ ಏನ್ ಮಾಡಬೇಕು, ಅತೃಪ್ತರು ಯಾರೆಲ್ಲ ಬಂದಿಲ್ವೋ ಅವ್ರನ್ನ ಸಂಪರ್ಕ ಮಾಡುವ ಪ್ರಯತ್ನ ಕೂಡ ಬಿಜೆಪಿಯಿಂದ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಬಂದಿದೆ. ಅರವಿಂದ್. ಓಕೆ ಮಸೂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಕಾಂಗ್ರೆಸ್ ಶಾಸಕರಿಗೆ ಪಕ್ಷದ ಹೈಕಮಾಂಡ್ನಿಂದ ಮಹತ್ವದ ಸಂದೇಶವೊಂದನ್ನು ರವಾನೆ ಮಾಡಿದ್ದಾರಂತೆ. ಇವತ್ತಿನ ಸಿಎಲ್ಪಿ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ವೇಣುಗೋಪಾಲ್ ಅದನ್ನು ಪ್ರಕಟ ಮಾಡ್ತಾ ಇದ್ದಾರೆ ಎಲ್ಲ ಶಾಸಕರ ಸಮ್ಮುಖದಲ್ಲಿ. ಹಾಗಾದರೆ ರಾಹುಲ್ ಗಾಂಧಿ ಕಳಿಸಿರ್ತಕ್ಕಂಥ ಆ ಸಂದೇಶ ಏನು ಅಂತಕ್ಕಂಥದ್ದು ಸದ್ಯದ ಕುತೂಹಲ. ಇವಾಗ ಅದನ್ನು ಓದ್ತಾರೆ ಅಂತ ಅನ್ಸುತ್ತೆ ಅಥವಾ ಅದನ್ನು ಅನೌನ್ಸ್ ಮಾಡ್ತಾರೆ ಅಂತ ಅನ್ಸುತ್ತೆ. ಸೀಲ್ಡ್ ಕವರ್ನಲ್ಲಿ ಕಳಿಸಲಾಗಿರುವಂತಹ ಸಂದೇಶ ಅಂತಕ್ಕಂಥ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಅದನ್ನು ಓದಿ ಹೇಳ್ತಾ ಇದ್ದಾರೆ ವೇಣುಗೋಪಾಲ್ ಇವತ್ತಿನ ಸಭೆಯಲ್ಲಿ. ಸೊ ಒಟ್ಟು ಸಭೆಗೆ ಈಗ 6 ಶಾಸಕರು ಗೈರಾಗಿದ್ದಾರೆ. 6ರಲ್ಲಿ 2 ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. 4 ಜನ ಮಾತ್ರ ಅತೃಪ್ತರು ಗೈರಾಗಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇವತ್ತಿನ ಸಭೆಗೆ. ಈ 4ರ ವಿರುದ್ಧ ಪಕ್ಷದ ಹೈಕಮಾಂಡ್ ಏನು ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಂತಕ್ಕಂಥದ್ದನ್ನು ನೋಡಬೇಕು. ಯಾಕೆಂದರೆ ಇಲ್ಲಿ ಹೈಡ್ ಆ್ಯಂಡ್ ಸೀಕ್ ಅಂತಕ್ಕಂಥದ್ದು ಏನೂ ಇಲ್ಲ. ಎಲ್ಲ ದೊಡ್ಡ ದೊಡ್ಡ ನಾಯಕರು ಕೂಡ ಬಂದಿದ್ದಾರೆ. ವೇಣುಗೋಪಾಲ್ ಅವರು ಸಭೆಯಲ್ಲಿದ್ದಾರೆ, ಸಿದ್ದರಾಮಯ್ಯನವರಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೆ, ಡಾಕ್ಟರ್ ಪರಮೇಶ್ವರ್, ಡಿ ಕೆ ಶಿವಕುಮಾರ್, ಹೀಗೆ ಎಲ್ಲರೂ ಕೂಡ ಇರೋದ್ರಿಂದ ಎಲ್ರಿಗೂ ಗೊತ್ತಿದ್ದಾರೆ ಯಾರ್ಯಾರು ಬಂದಿದ್ದಾರೆ ಯಾರ್ಯಾರು ಬಂದಿಲ್ಲ ಅಂತ. ಮತ್ತು ಎಲ್ರಿಗೂ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಇತ್ತಂತೆ, ಯಾರು ಕೂಡ ಮಾಧ್ಯಮದವ್ರ ಜೊತೆ ಏನೇನೋ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ಟು ಎಡವಟ್ಟು ಮಾಡಿಬಿಡಬೇಡಿ ಅಂತ ಯಾರು ಕೂಡ ಮಾತನಾಡಿಲ್ಲ. ಸಭೆಯ ಬಳಿಕ ಸಿದ್ದರಾಮಯ್ಯನವರು ಮಾತನಾಡಬಹುದು ಅಂತ ಅನ್ನಿಸ್ತಾ ಇದೆ. ಸಭೆಯ ನಂತರ ಸಿದ್ದರಾಮಯ್ಯನವರು ಮಾತನಾಡಬಹುದು ಅನ್ನುವಂತಹ ಮಾಹಿತಿ ಇದೆ. ಸೊ ನೋಡಬೇಕು ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸಭೆ ಎಷ್ಟು ದೀರ್ಘವಾಗಿ ನಡಿಬಹುದು, ಅಲ್ಲಿ ತನಕನೂ ಕೂಡ ಅದು 1 ಗಂಟೆ ನಡಿಬೋದು, 2 ಗಂಟೆ ನಡಿಬೋದು, 3 ಗಂಟೆ ನಡಿಬೋದು ಆ ಸಭೆಯಲ್ಲಿ. ಯಾಕೆಂದರೆ ಇವತ್ತು ಸಾಕಷ್ಟು ವಿಚಾರಗಳು ಚರ್ಚೆ ಆಗೋದಕ್ಕಿದೆ. ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆಯಲ್ಲ, ಇಷ್ಟೆಲ್ಲ ಡೆವಲಪ್ಮೆಂಟ್ಸ್, ಆಪರೇಷನ್ ಕಮಲ, ಆಮೇಲೆ ಎಲ್ಲ ಶಾಸಕರಿಗೆ ಬುದ್ಧಿವಾದವನ್ನು ಹೇಳೋದಕ್ಕಿದೆ. ಅದಕ್ಕೆ ಹಿರಿಯರೆಲ್ಲ ಬಂದಿರೋದು. ಪಕ್ಷ ಬಿಟ್ಟು ಹೋಗಬೇಡಿ, ಬಿಟ್ಟೋದ್ರೆ ಏನಾಗುತ್ತೆ, ನಿಮ್ಗೆ ಯಾವ ಥರ ಅವ್ರು ಆಮಿಷ ಕೊಡ್ತಾರೆ, ನಿಮ್ಮನ್ನು ಕೈ ಬಿಟ್ಬಿಡ್ತಾರೆ, ಹೀಗೆ. ಓಕೆ, ಈಗ CLPಗೆ ರೂಪಾ ಶಶಿಧರ್ ಕೂಡ ಆಗಮಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಅಲ್ಲಿಗೆ 5 ಜನ ಮಾತ್ರ ಬಾಕಿ. ಒಟ್ಟು 75 ಶಾಸಕರು ಆಗಮಿಸಿದ್ದಾರೆ, 5 ಗೈರಾಗಿದ್ದಾರೆ. 5ರಲ್ಲಿ ಒಬ್ಬರು ಸ್ಪೀಕರ್ ಬಿಡಿ, ಅಲ್ಲಿಗೆ 4 ಜನ ಸರಿ ಹೋಯ್ತು ಲೆಕ್ಕಾಚಾರ. ನಾಗೇಂದ್ರ, ರಮೇಶ್ ಜಾರಕಿಹೊಳಿ, ಮಹೇಶ್ ಕಮಟಳ್ಳಿ ಮತ್ತು ಉಮೇಶ್ ಜಾಧವ್, ಇವು 4 ಜನನೇ ಅಲ್ಲಿಗೆ ಆಬ್ಸೆಂಟ್ ಆಗಿರೋದು. ಇನ್ನೆಲ್ಲರೂ ಬಂದರು ಅಂತ ಆಯ್ತು. ಅಲ್ಲಿಗೆ ಒಬ್ಬರು ಸ್ಪೀಕರ್ ಇರ್ತಾರಲ್ಲ, ಸ್ಪೀಕರ್ ಬರೋ ಹಾಗಿಲ್ಲ. ಅವರು ಕೂಡ 80ರಲ್ಲಿ ಅವರು ಒಬ್ಬರು ಶಾಸಕರು ತಾನೆ. ಸೊ ಅವ್ರ ಲೆಕ್ಕನೂ ಇಟ್ಕೊಳ್ಳೋದಾದರೆ ಅಲ್ಲಿಗೆ 75.
5ರಲ್ಲಿ ಒಬ್ಬರು ಸ್ಪೀಕರ್ ಲೆಕ್ಕ ತೆಗೆದರೆ ಇನ್ನು 74 ಶಾಸಕರಿದ್ದಾರೆ, 75 ಶಾಸಕರಿದ್ದಾರೆ. ಸ್ಪೀಕರ್ನ ಸೇರಿಸಿದರೆ 76 ಆಗುತ್ತೆ. ಅವರು ಬರೋ ಹಾಗಿಲ್ಲ. ಇನ್ನು 4 ಜನ ಅತೃಪ್ತರು. ಅಲ್ಲಿಗೆ ಕೈ ನಾಯಕರಿಗೆ ಒಂದು ರೀತಿ ಕಸಿಬಿಸಿ ಶುರುವಾಗಿದೆ. BC ಪಾಟೀಲ್ ಬರಲ್ಲ ಅಂತಿದ್ರು, ಅವರೂ ಕೂಡ ಬಂದರು. ಸೊ ಈಗ ನೋಡೋಣ, ಮೀಟಿಂಗ್ ಆರಂಭ ಆಗಿರೋದ್ರಿಂದ ಮುಂದೆ ಏನು ನಡೆಯುತ್ತೆ ಏನು ಎತ್ತ ಅಂತಕ್ಕಂಥದ್ರ ಬಗ್ಗೆ ಇನ್ನು ಮೇಲೆ ಮಾಹಿತಿ ಬರೋದಕ್ಕೆ ಶುರು ಆಗುತ್ತೆ. ಸಭೆ ಮುಗಿದ ಬಳಿಕ ಎಲ್ಲರೂ ಕೂಡ ಬರ್ತಾರೆ. ಸಭೆ ನಡೆಯುತ್ತೆ. ಅಫ್ಕೋರ್ಸ್ ಸಭೆ 5 ನಿಮಿಷ 1 ಅವರ್ 2 ಅವರ್ಸ್ ನಡಿಬೋದು. ಸಭೆಯ ಬಳಿಕ ಏನು ಎತ್ತ ಅಂತಕ್ಕಂಥದ್ರ ಬಗ್ಗೆ ಈಗ ಅವರೆಲ್ಲ ನಾನು ಮಾತನಾಡಿದ್ದೀನಿ ನಮಗೆ ಗೊತ್ತಿದ್ದಾರೆ ಅಂತನೋ ಅಥವಾ ಏನಾದ್ರು ಶಿಸ್ತು ಕ್ರಮ ತಗೋತೀವಿ ಅಂತನೋ ಅವೆಲ್ಲವೂ ಕೂಡ ಗೊತ್ತಾಗೋದು ಸಭೆ ಮುಗಿದ ಬಳಿಕ. ಯಾಕೆಂದರೆ ಸಭೆ ಮುಗಿಯೋ ತನಕನೂ ಕೂಡ ಅವಕಾಶ ಇರುತ್ತೆ, ಕಾಯ್ತಾರೆ. ಸಭೆ ಮುಗಿಯೋ ತನಕನೂ ಕಾಯ್ತಾರೆ. ಎಮರ್ಜೆನ್ಸಿ ಇತ್ತು, ಟ್ರಾಫಿಕ್ ಜಾಮ್ ಆಯಿತು, ಏನೋ ತೊಂದರೆ ಆಯಿತು, ಸಭೆ ಮುಗಿಯೋದ್ರೊಳಗಡೆ ರೂಮ್ಗೆ ಎಂಟ್ರ್ ಆದರೂ ಅವ್ರನ್ನ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಮುಗಿದ ಬಳಿಕವಷ್ಟೇ ರಿಯಾಕ್ಷನ್ಸ್. ಇನ್ನು ಸಿದ್ದರಾಮಯ್ಯನವರಿಗೆ ರಮೇಶ್ ಜಾರಕಿಹೊಳಿ ಷರತ್ತುಗಳನ್ನ ಇಟ್ಟಿದ್ದಾರೆ. ನನಗಾಗಲಿ, ನಾಗೇಂದ್ರಗಾಗಲಿ, ಮಹೇಶ್ ಕುಮಟಳ್ಳಿ ಅವ್ರಿಗಾಗಲಿ ಸಚಿವ ಸ್ಥಾನ ಬೇಡವೇ ಬೇಡ, ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದೇ ಒಂದು, DK ಶಿವಕುಮಾರ್ ಅವರನ್ನ ಮಂತ್ರಿ ಸ್ಥಾನದಿಂದ ತೆಗಿರಿ, ಆಮೇಲೆ ನೋಡಿ ಪಕ್ಷಕ್ಕೆ ಯಾವ ತೊಂದರೆನೂ ಬರಲ್ಲ, ನಮಗೆ ಹಣಕ್ಕಿಂತ ಸಚಿವ ಸ್ಥಾನಕ್ಕಿಂತ ಸ್ವಾಭಿಮಾನವೇ ಮುಖ್ಯ, ಹಾಗಾಗಿ ನಾವು ಅದನ್ನು ಮೇಂಟೈನ್ ಮಾಡ್ತೀವಿ ಅಂತನ್ಬಿಟ್ಟು. ಸೊ ಕೆಲವೇ ಕ್ಷಣದಲ್ಲಿ ಸಿದ್ದರಾಮಯ್ಯ ಮತ್ತು ವೇಣುಗೋಪಾಲ್ ಅದೇನೋ ಹೈಕಮಾಂಡ್ನಿಂದ ಒಂದು ಸಂದೇಶ ರವಾನೆಯಾಗಿದೆಯಂತೆ, ಸೀಲ್ಡ್ ಕವರ್ನಲ್ಲಿ ತಂದಿದ್ದಾರಂತೆ. ಅದನ್ನು ರಾಹುಲ್ ಗಾಂಧಿ ಕಳಿಸಿರೋದು, ಎಲ್ಲರ ಮುಂದೆ ಅದನ್ನು ಓದ್ತಾರೆ. ಅದೇನೋ ಅದು ಖುಷಿ ಸುದ್ದಿನ ಅಥವಾ ಇನ್ಸ್ಟ್ರಕ್ಷನ್ನ, ಎಚ್ಚರಿಕೆನ, ಅದೇನು ಅಂತಕ್ಕಂಥದ್ದು ಕೂಡ ಆ ನಂತರ ನಮಗೆ ನಂತರದ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ಈಗ ಸಭೆ ಆರಂಭ ಆಗ್ತಾ ಇದೆ. ಮಗಳ ಮದುವೆ ಇತ್ತು, ಬರೋಕ್ಕಾಗಲ್ಲ ಅಂತ ಪರ್ಮಿಷನ್ ತೊಗೊಂಡಿದ್ದ BC ಪಾಟೀಲ್ ಅವರು ಕೂಡ ಬಂದಿದ್ದಾರೆ. ಅದೇ ನಾನು ಹೇಳ್ತಾ ಇದ್ದೆ, ರಮೇಶ್ ಜಾರಕಿಹೊಳಿ ಅವರ ಷರತ್ತು, ನಿಮ್ಮ ಸರ್ಕಾರವನ್ನು ಕಾಪಾಡುವ ಜವಾಬ್ದಾರಿ ನಮ್ಮದು ಅಂತ ರಮೇಶ್ ಜಾರಕಿಹೊಳಿ ಹೇಳಿದಾರಂತೆ. ಆದರೆ DK ಶಿವಕುಮಾರ್ ಅವರನ್ನು ಮಂತ್ರಿ ಸ್ಥಾನದಿಂದ ಬಿಡಬೇಕು ಅಂತ. ಈ ಮಧ್ಯದಲ್ಲೇನೋ ತಮ್ಮ ಆಪ್ತರ ಹತ್ರ ರಮೇಶ್ ಜಾರಕಿಹೊಳಿ ಹೇಳಿದಾರಂತೆ, ನಾನು ಉಪಮುಖ್ಯಮಂತ್ರಿಯಾಗಿಯೇ ಬರ್ತೀನಿ ಗೋಕಾಕ್ಗೆ. DK ಶಿವಕುಮಾರ್ ಯಾವ್ಯಾವ ಸಚಿವ ಸ್ಥಾನವನ್ನು ಹೊಂದಿದ್ದಾರೋ ಅದೆಲ್ಲವನ್ನು ನಾನು ಪಡಿತೀನಿ, ಅದೆಲ್ಲವನ್ನು ನಾನು ಪಡ್ಕೊಂಡೇ ಬರ್ತೀನಿ, ಅಂದರೆ ಅರ್ಥಾತ್ ಅದನ್ನೆಲ್ಲ ಕಿತ್ಕೊಂಡು ಬರ್ತೀನಿ, BJPಗೆ ಸೇರ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದ್ದಾರೆ ಅಂತಕ್ಕಂಥದ್ದು. ಸೊ ಹಾಗಾಗಿ ನೋಡಬೇಕು ಮುಂದೆ ಏನಾಗುತ್ತೆ ಅಂತ. ನಾವು ಅಂದ್ಕೊಂಡಿದ್ವಿ ಇಷ್ಟೆಲ್ಲ ಎಲ್ಲರೂ ಒಬ್ಬೊಬ್ಬರಾಗಿ ವಾಪಸ್ ಬಂದಿದ್ದರಿಂದ ಅವರು ಕೂಡ ಮನವೊಲಿಕೆ ಆಗ್ಬಿಟ್ಟು ಬಂದ್ಬಿಡ್ತಾರೆ ಅಂತ. ಬಟ್ ಅವರು ಪಟ್ಟು ಹಿಡಿದು ಕೂತಿದ್ದಾರೆ, ಅವ್ರು ಯಾರು ಕೂಡ ಬರ್ತಾ ಇಲ್ಲ. ಓಕೆ, ಸಭೆಯಲ್ಲಿ 4 ಬಂಡಾಯ ಶಾಸಕರ ಬಗ್ಗೆ ಚರ್ಚೆ ಆಗಿದೆ. ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ತೀರ್ಮಾನಕ್ಕೆ ಬರಲಾಗ್ತಾ ಇದೆ. ರಮೇಶ್ ಜಾರಕಿಹೊಳಿ, ಉಮೇಶ್ ಜಾಧವ್, ನಾಗೇಂದ್ರ ಮತ್ತು ಮಹೇಶ್ ಕುಮಟಳ್ಳಿ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಚಿಂತನೆ ನಡೀತಾ ಇದೆ. ಅಂದರೆ 4 ಬಂಡಾಯ ಶಾಸಕರನ್ನ ಅನರ್ಹಗೊಳಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಬೇಕು ಇವತ್ತಿನ ಸಭೆಯಲ್ಲಿ ಅದ್ರ ಬಗ್ಗೆ ಈಗ ಚರ್ಚೆ ಶುರುವಾಗಿರೋದೇ ಅದರಿಂದ ಅಂತ ಅನಿಸ್ತಾ ಇದೆ. ಇದೇ ವಿಚಾರದ ಬಗ್ಗೆ ಚರ್ಚೆ ಆರಂಭ ಆಗಿದೆ ಅಂತ ಅನಿಸ್ತಾ ಇದೆ. ಹಾಗಾಗಿ ಆ ಶಾಸಕರ ಅನರ್ಹತೆ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳುವ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ ಇವತ್ತಿನ ಸಭೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಸುಕೇಶ್ ಅವರಿಂದ. ಸುಕೇಶ್, ಸಭೆಯ ಆರಂಭದಲ್ಲೇ ಶಾಸಕರ ಅನರ್ಹತೆ ಬಗ್ಗೆ ಏನಾದ್ರು ಚರ್ಚೆಗಳಾಗ್ತಾ ಇದೆಯಾ? ಅತೃಪ್ತ ಶಾಸಕರ ಬಗ್ಗೆ ಹೇಗೆ? ಅರವಿಂದ್, ಈಗಷ್ಟೇ ಸಭೆ ಆರಂಭ ಆಗಿರುವಂತದ್ದು, ಹಾಗಾಗಿ ಮತ್ತೆ ಕೆಲವು ಶಾಸಕರು ಬರೋರು ನಿರೀಕ್ಷೆ ಇತ್ತು, ಅವರು ಕೂಡ ಈಗ ಬರ್ತಾ ಇದ್ದಾರೆ ಒಬ್ಬೊಬ್ಬರಾಗಿ. ಇನ್ನೊಬ್ರು ಶಾಸಕರು ಬಾಕಿ ಇರುವಂತದ್ದು ನಾರಾಯಣ ರಾವ್ ಅವರು. ಅವ್ರನ್ನ ಹೊರತುಪಡಿಸಿದ್ರೆ ಉಳಿದ 4 ಜನ ಬಂಡಾಯ ಶಾಸಕರುಗಳು ಬರಲ್ಲ ಅನ್ನುವಂತ ತೀರ್ಮಾನಕ್ಕೆ ಈಗಾಗಲೇ ಬಂದಿದ್ದಾರೆ. ಈಗಲೇ ಯಾವುದೇ ತೀರ್ಮಾನವನ್ನ ಕೈಗೊಂಡಿಲ್ಲ ಅಥವಾ ಇಲ್ಲಿ ಘೋಷಣೆಯನ್ನು ಕೂಡ ಮಾಡಿಲ್ಲ.
ಮೊದಲನೇದಾಗಿ ಶಾಸಕರ ಮನಸ್ಸಲ್ಲಿ ಏನಿದೆ, ಶಾಸಕರ ಕಷ್ಟ ಸುಖ ಏನು ಅನ್ನೋದನ್ನ ಕೇಳಲಿಕ್ಕೆ ಈಗ ಆದ್ಯತೆ ಕೊಟ್ಟಿದ್ದಾರೆ. ಮತ್ತೆ ಈಗ ಮಾಧ್ಯಮ ಕೂಡ ಒಳಗಡೆ ಬಿಟ್ಟಿರೋದು ಈಗ ಅಧಿಕೃತವಾಗಿ ಮಾತುಕತೆ ಆರಂಭ ಆಗುತ್ತೆ. ಅರವಿಂದ್, ಓಕೆ, ಅಂದ್ರೆ ಯಾವ ತೀರ್ಮಾನಕ್ಕೆ ಬರಬಹುದು? ಪಕ್ಷ ಈ ಅತೃಪ್ತರನ್ನ ಅನರ್ಹಗೊಳಿಸುವ ತೀರ್ಮಾನಕ್ಕೆ ಬರಬಹುದಾ, ಅಥವಾ ಹೆಂಗಾರು ಮಾಡಿ ಅವ್ರನ್ನ ಮತ್ತೆ ವಾಪಸ್ ಕರ್ಕೊಂಬರೋಣ ಅಂತಕ್ಕಂಥ ತೀರ್ಮಾನಕ್ಕೆ ಬರ್ಬೋದಾ? ಇಷ್ಟಕ್ಕೂ ಎಲ್ಲರ ಮುಂದೆ ಇದ್ರ ಬಗ್ಗೆ ಚರ್ಚೆಗಳಾಗುತ್ತಾ ಅಂತ? ಖಂಡಿತ ಹೌದು. ಬಹುತೇಕವಾಗಿ ಎಲ್ಲ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸುವಂತ ಸಾಧ್ಯತೆ ಇದೆ. ಮೊದಲನೇದಾಗಿ ಶಾಸಕರ ಅಭಿಪ್ರಾಯ ವ್ಯಕ್ತಪಡಿಸಿದ ನಂತರದಲ್ಲಿ ಹಿರಿಯ ನಾಯಕರುಗಳು ಸಲಹೆ ಕೊಡಬಹುದು, ಏನೇನು ಮಾಡಬಹುದು, ಅಥವಾ ತಾಂತ್ರಿಕವಾಗಿ ಏನೇನು ಅವಕಾಶಗಳಿದೆ, ಕಾನೂನಾತ್ಮಕವಾಗಿ ಅವ್ರನ್ನ ಹೇಗೆ ಇಕ್ಕಟ್ಟಿಗೆ ತಿಳಿಸಬಹುದು ಅಥವಾ ಮನವೊಲಿಕೆ ಮಾಡಬಹುದು ಅನ್ನುವಂಥದ್ದು, ಅಥವಾ ಅವರು ಪಕ್ಷ ವಿರೋಧಿ ಚಟುವಟಿಕೆ ನಡೆಸುವಂತ ಒಂದು ವಿಚಾರವನ್ನೇ ಮುಂದಿಟ್ಕೊಂಡು ಅನರ್ಹತೆಗೊಳಿಸೋದ್ಕಿಂತ ಅನರ್ಹತೆಗೆ ಶಿಫಾರಸು ಮಾಡುವಂತ ವಿಚಾರವು ಸೇರಿದಂತೆ ಯಾವ್ಯಾವ ಕ್ರಮಗಳು, ಆಪ್ಷನ್ಗಳು, ಅವಕಾಶಗಳು ಇದಾವೆ, ಎಲ್ಲ ಅವಕಾಶಗಳ ಬಗ್ಗೆಯೂ ಬಹುಶಃ ಇವತ್ತು ಮುಕ್ತವಾದ ಚರ್ಚೆ ನಡೆಯುವಂತ ಸಾಧ್ಯತೆ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಸುಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.